ನಮಸ್ಕಾರ. ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ರೇಡಿಯೋ ಮಿಸ್ಟ್ರಿ ಸ್ಕ್ರಿಪ್ಟ್ ಬಗ್ಗೆ ಮಾತಾಡೋಣ. ಮೌನದ ಅಲೆಗಳು ಅಂತ ಹೆಸರು. ನಮ್ಮತ್ರ ಅದರ ಕೆಲವು ಭಾಗಗಳಿವೆ. ಕಥೆ ಶುರುವಾಗೋದೇ ಒಂಥರ ಥ್ರಿಲ್ಲಿಂಗ್ ಆಗಿದೆ. ಅಂದ್ರೆ ಮಧ್ಯರಾತ್ರಿ ವೇವ್ಸ್ ಆಫ್ ಸೈಲೆನ್ಸ್ ಅಂತ ಒಂದು ಫೇಮಸ್ ರೇಡಿಯೋ ಶೋ ನಡೀತಾ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಪೂರ್ತಿ ಸೈಲೆನ್ಸ್. ನಿರೂಪಕಿ ಅನನ್ಯ ರಾವ್ ಅವರ ಕೊನೆ ಮಾತುಗಳು, ಅವನು ಇಲ್ಲಿದ್ದಾನೆ, ಗಾಜಿನಲ್ಲಿ ಕಾಣ್ತಿದ್ದಾನೆ. ಆಮೇಲೆ ಏನೂ ಇಲ್ಲ, ಪೂರ್ತಿ ಮೌನ. ಆಮೇಲೆ ಬೆಳಗ್ಗೆ ನೋಡಿದ್ರೆ ಅನನ್ಯ ಎಲ್ಲೂ ಇಲ್ಲ, ಕಾಣೆಯಾಗಿದ್ದಾರೆ. ವಿಚಿತ್ರ ಅಂದ್ರೆ ಸ್ಟುಡಿಯೋ ಬಾಗ್ಲು ಒಳಗಿಂದ ಲಾಕ್ ಆಗಿದೆ, ಮೈಕ್ರೋಫೋನ್ ಮಾತ್ರ ಇನ್ನೂ ಆನ್ ಏರ್ ಅಂತ ತೋರಿಸ್ತಿದೆ. ಓ, ಅಲ್ಲಿಂದಾನೇ ಕಥೆಗೆ ಒಂದು ಹುಕ್ ಸಿಗುತ್ತೆ ಅಲ್ವಾ? ಒಬ್ಬ ಪಾಪ್ಯುಲರ್ ಆರ್ಜೆ ಸಡನ್ ಆಗಿ ಮಾಯ ಆಗ್ತಾರೆ. ಆಮೇಲೆ ಆ ಕೊನೆ ಮಾತುಗಳು ಮತ್ತೆ ಆ ಲಾಕ್ ಆಗಿರೋ ರೂಮ್, ಇದು ಒಂಥರ ಲಾಕ್ಡ್ ರೂಮ್ ಮಿಸ್ಟ್ರಿ ತರಹನೇ. ಹೌದು ಹೌದು. ಆದ್ರೆ ಇಲ್ಲಿ ರೇಡಿಯೋ ಅನ್ನೋ ಎಲಿಮೆಂಟ್ ಇರೋದ್ರಿಂದ ಅದು ಇನ್ನೂ ಕುತೂಹಲ ಜಾಸ್ತಿ ಮಾಡುತ್ತೆ. ಯಾರ್ ಮಾಡಿದ್ರು ಅನ್ನೋದ್ಕಿಂತ ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಕರೆಕ್ಟ್. ಆಮೇಲೆ ಇನ್ಸ್ಪೆಕ್ಟರ್ ರಾಘವ ಶೆಟ್ಟಿ ಬರ್ತಾರೆ, ತನಿಖೆ ಶುರು ಮಾಡ್ತಾರೆ. ಸ್ಟುಡಿಯೋದಲ್ಲಿ ನೋಡಿದ್ರೆ ಏನೂ ಫೈಟಿಂಗ್ ನಡೆದಂಗೆ ಕಾಣಲ್ಲ, ಎಲ್ಲ ನಾರ್ಮಲ್ ಆಗಿರುತ್ತೆ. ಅನನ್ಯ ಇಲ್ಲ ಅನ್ನೋದು ಬಿಟ್ರೆ. ಆದ್ರೆ ಒಂದು ಸಣ್ಣ ಕ್ಲೂ ಸಿಗುತ್ತಲ್ಲ. ಹೌದು, ಅದೇ ಮುಖ್ಯವಾದದ್ದು. ಆ ಕೊನೆ ರೆಕಾರ್ಡಿಂಗ್ ಏನಿದೆ ಅದರಲ್ಲೊಂದು ಸಂಘ ಶಬ್ದ ಕೇಳಿಸುತ್ತೆ, ಲಯಬದ್ಧವಾಗಿ ಟ್ಯಾಪ್ ಮಾಡ್ದ ಹಾಗೆ. ಆ ಟ್ಯಾಪ್ ಶಬ್ದ ಮೊದ್ಮೊದಲು ಯಾರಿಗೂ ಅರ್ಥ ಆಗಿರಲ್ಲ ಅಲ್ವಾ? ಹೌದು. ಆದ್ರೆ ಅದನ್ನ ಡಿಕೋಡ್ ಮಾಡಿದಾಗ ಅದು ಮೋರ್ಸ್ ಕೋಡ್, ಹೆಲ್ಪ್ ಮೀ ಅಂತ. ಓ ಮೈ ಗಾಡ್. ಇದು ಕಂಪ್ಲೀಟ್ ಗೇಮ್ ಚೇಂಜರ್. ಅಂದ್ರೆ ಇದು ಆಕ್ಸಿಡೆಂಟ್ ಅಲ್ಲ, ಅನನ್ಯಗೇನು ಅಪಾಯ ಇದೆ ಅಂತ ಗೊತ್ತಿತ್ತು ಅವ್ರಿಗೆ. ಪ್ರಜ್ಞಾಪೂರ್ವಕವಾಗಿ ಒಂದು ಮೆಸೇಜ್ ಕಳಿಸೋಕ್ ಟ್ರೈ ಮಾಡಿದ್ದಾರೆ. ಹೌದು. ಈ ಕಾಲದಲ್ಲಿ ಮೋರ್ಸ್ ಕೋಡ್ ರೇಡಿಯೋದಲ್ಲಿ ವಿಚಿತ್ರ ಅಲ್ವಾ? ತುಂಬಾ ವಿಚಿತ್ರ. ಸರಿ, ಈ ಮೋರ್ಸ್ ಕೋಡ್ ಇನ್ಸ್ಪೆಕ್ಟರ್ ರಾಘವನಿಗೆ ದಾರಿ ತೋರಿಸುತ್ತೆ. ನಗರದಿಂದ ದೂರ ಒಂದು ಹಳೆ ದೀಪಸ್ತಂಭಕ್ಕೆ ಪಾಳು ಬಿದ್ದಿದೆ. ಅದು ಸಮುದ್ರ ತೀರದ ಹತ್ರ ಇರೋದಾ? ಹೌದು, ಅದೇ. ಆಶ್ಚರ್ಯ ಅಂದ್ರೆ ಆ ಜಾಗದಿಂದ ಈಗಲೂ ರೇಡಿಯೋ ಸಿಗ್ನಲ್ ಬರ್ತಾ ಇರತ್ತೆ. ಏನು? ಆ ಪಾಳು ಬಿದ್ದ ದೀಪಸ್ತಂಭದಿಂದ. ಹೌದು. ರಾಘವ ಒಳಗೋಗಿ ನೋಡ್ತಾನೆ, ಅಲ್ಲಿ ತುಂಬಾ ಹಳೆ ಕ್ಯಾಸೆಟ್ಗಳು ಸಿಗ್ತವೆ. ಪ್ರತಿಯೊಂದರ ಮೇಲೂ ಒಂದೊಂದು ಹೆಸರು ಬರ್ದಿದೆ, ಹಿಂದೆ ಕಾಣೆಯಾದವರ ಹೆಸರುಗಳು. ಆಮೇಲೆ ಒಂದು ಕ್ಯಾಸೆಟ್ ಮೇಲೆ ಅನನ್ಯ ಅಂತ ಬರ್ದಿದೆ. ಓಕೆ. ಅದನ್ನ ಪ್ಲೇ ಮಾಡಿದಾಗ ಅನನ್ಯಳ ಧ್ವನಿ ಕೇಳಿಸುತ್ತೆ. ಆದ್ರೆ ಅವ್ರು ಹೇಳೋದಿದೆಯಲ್ಲ, ಮೈ ಜುಮ್ ಅನ್ನತ್ತೆ. ಅವನು ಮನುಷ್ಯನಲ್ಲ, ಅವನು ಧ್ವನಿಯೇ ಅಂತ ಹೇಳ್ತಾರೆ. ಓ, ಇಲ್ಲಿ ಕಥೆ ಪೂರ್ತಿ ಬೇರೆ ಟರ್ನ್ ತಗೊಳುತ್ತೆ. ಅಂದ್ರೆ ಲಾಜಿಕಲ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ. ಅವನು ಅಂದ್ರೆ ವ್ಯಕ್ತಿಯಲ್ಲ, ಆ ಧ್ವನಿ ಅಥವಾ ಆ ರೇಡಿಯೋ ಪ್ರಸಾರವೇ ಒಂದು ಶಕ್ತಿ ತರಹನ, ಬಹುಶಃ ಒಂದು ಕೆಟ್ಟ ಶಕ್ತಿ. ಹೌದು, ಆ ತರನೇ. ಇದು ಬರೀ ಕಿಡ್ನಾಪ್ ಕೇಸ್ ಅಲ್ಲ, ಇದು ಏನೋ ಸೂಪರ್ ನ್ಯಾಚುರಲ್ ಅಥವಾ ಸೈಫೈ ಹಾರರ್ ತರಹ ಆಗ್ತಾ ಇದೆ. ಆಡಿಯೋ ಮೀಡಿಯಂನಲ್ಲಿ ಈ ಧ್ವನಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ತುಂಬಾ ಪವರ್ಫುಲ್ ಅನ್ಸುತ್ತೆ. ಯಾಕಂದ್ರೆ ರೇಡಿಯೋದಲ್ಲಿ ನಾವ್ ಕೇಳೋದು ಮಾತ್ರ, ನೋಡೋಕಾಗಲ್ಲ. ಕರೆಕ್ಟ್. ಆಮೇಲೆ ಕಥೆ ಇನ್ನೂ ಮುಂದುವರಿಯುತ್ತೆ. ಹೌದು. ರಾಘವನಿಗೆ ಒಂದು ವಿಷಯ ಅರ್ಥ ಆಗತ್ತೆ. ಏನು? ಆ ಕ್ಯಾಸೆಟ್ನಲ್ಲಿ ಬರೀ ಧ್ವನಿ ಅಲ್ಲ, ಒಂದು ಸ್ಟ್ಯಾಟಿಕ್ ಶಬ್ದನೂ ಇರುತ್ತೆ. ಆ ಸ್ಟ್ಯಾಟಿಕ್ ಶಬ್ದವನ್ನ ರಾಘವ ಮತ್ತೆ ಪ್ಲೇ ಮಾಡಿದಾಗ ಅದಕ್ಕೆ ಅನನ್ಯ ರೆಸ್ಪಾಂಡ್ ಮಾಡಿದಾಗುತ್ತೆ. ಅಂದ್ರೆ ಅವಳ ಆತ್ಮ ಅಥವಾ ಚೈತನ್ಯ ಆ ರೇಡಿಯೋ ತರಂಗಗಳಲ್ಲೇ ಸಿಕ್ಕಾಕೊಂಡಿದೆ ಅಂತ. ದೇವ್ರೆ, ಇದು ತುಂಬಾ ಭಯಂಕರವಾದ ಕಲ್ಪನೆ. ಹೌದು. ತಕ್ಷಣ ರಾಘವ ಆ ಟ್ರಾನ್ಸ್ಮಿಟರ್ ಆಫ್ ಮಾಡೋಕ್ ಹೋಗ್ತಾರೆ, ಆ ಪ್ರಸಾರ ನಿಲ್ಲಿಸ್ಬೇಕು ಅಂತ. ಆದ್ರೆ ಹಾಗೆ ಮಾಡೋಕ್ ಹೋದಾಗ ಆ ರೇಡಿಯೋದ ಒಂದು ಹಮ್ ಶಬ್ದ ಇರುತ್ತಲ್ಲ, ಅದು ನಿಧಾನವಾಗಿ ರಾಘವನ ಹೃದಯ ಬಡಿತದ ಜೊತೆ ಸಿಂಕ್ ಆಗೋಕ್ ಶುರುವಾಗುತ್ತೆ. ಅವನು ಕೂಡ ಅದರ ಹಿಡಿತಕ್ಕೆ ಸಿಕ್ಬಿಡ್ತಾನ? ಅದೇ ಆಗೋದು. ಆಮೇಲೆ ಕ್ಲೈಮ್ಯಾಕ್ಸ್ ಏನಾಗುತ್ತೆ? ಮರುದಿನ ಬೆಳಗ್ಗೆ ವೇವ್ಸ್ ಆಫ್ ಸೈಲೆನ್ಸ್ ಶೋ ಮತ್ತೆ ಶುರುವಾಗುತ್ತೆ ರೇಡಿಯೋದಲ್ಲಿ. ಅನನ್ಯ ವಾಪಸ್ ಬರ್ತಾಳ? ಇಲ್ಲ, ಈ ಸಾರಿ ಅನನ್ಯಳ ಧ್ವನಿ ಅಲ್ಲ, ಬದಲಿಗೆ ಒಂದು ಹೊಸ ಶಾಂತವಾದ ಧ್ವನಿ. ಅದು ಹೇಳುತ್ತೆ, ಶುಭ ಸಂಜೆ ಶ್ರೋತರೆ, ನಾನು ಆರ್ಜೆ ರಾಘವ. ಇಂದು ರಾತ್ರಿ ನಾನು ನಿಮ್ಮ ಜೊತೆ ಸದಾಕಾಲ ಇರುತ್ತೇನೆ. ಅಯ್ಯೋ, ಅಂದ್ರೆ ಇನ್ಸ್ಪೆಕ್ಟರ್ ರಾಘವ ಕೂಡ ಆ ಧ್ವನಿಯ ಬಲೆಗೆ ಬಿದ್ದು ಬಿಟ್ರ? ಹೌದು. ತನಿಖೆ ಮಾಡೋಕ್ ಹೋದವನೇ ಅದರ ಭಾಗವಾಗ್ಬಿಟ್ಟ.